ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು 3 ವರ್ಷಗಳ ಹಿಂದೆ ಈ ಕಟ್ಟಡದ ಕೆಲಸ ಶುರುವಾಯಿತು. ನೀವೆಲ್ಲ ನೋಡಿದ್ರಿ, ಕೋವಿಡ್ ಸಂದರ್ಭದಲ್ಲಿ ನಮ್ಮ ಈಗಿನ ಎಕ್ಸಿಸ್ಟಿಂಗ್ TMFI ಆಸ್ಪತ್ರೆಯಲ್ಲಿ ಹಲವಾರು ರೀತಿಯಲ್ಲಿ ನಮಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಅಡ್ವಾಂಟೇಜಸ್ ಇತ್ತು. ಆ ಹಳೆ ಬಿಲ್ಡಿಂಗ್ ಆದರೂ ಸಹ ಕೋವಿಡ್ ಸಮಯಕ್ಕೆ ನಮಗೆ ಒಳಗಿನ ಮ್ಯಾನೇಜ್ಮೆಂಟ್ಗೆ ತುಂಬ ಸಹಾಯ ಇತ್ತು. ಆದರೆ ಮುಂದೆ ಈಗಿಗೂ ಅದು ಸರಿಯೇ ಇದೆ, ಆದರೆ ಮುಂದೆ ಇನ್ನು 5 ವರ್ಷ 10 ವರ್ಷ ಮುಂದೆ ಹೋದ ಹಾಗೆ ಅಲ್ಲಿ ಏನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಹಾಗೂ ನಮ್ಮ ಏನು ಸರ್ವಿಸಸ್ ನಾವಲ್ಲಿ ಕೊಡಬೇಕಂತ ನಮ್ಮ ಮನಸ್ಸಿನಲ್ಲಿದೆ, ಯೂನಿವರ್ಸಿಟಿಯ ಒಂದು ಪ್ಲ್ಯಾನ್ನಲ್ಲಿದೆ, ಅದನ್ನು ಮಾಡಲಿಕ್ಕೆ ಅಲ್ಲಿ ಜಾಗ ಹಾಗೂ ಸೌಕರ್ಯ ಅಷ್ಟು ಒಳ್ಳೆಯದಾಗಿ ಕಾಣದೇ ಇರುವಂಥ ಸಂದರ್ಭ ಇದ್ದದ್ರಿಂದ 3 ವರ್ಷದ ಹಿಂದೆ ನಮ್ಮ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ನವರು ಒಂದು ಡಿಸಿಷನ್ ತೆಗೆದುಕೊಂಡರು. ಉಡುಪಿಗೆ ಒಂದು TMFI ಆಸ್ಪತ್ರೆ ಇನ್ನೂ ಸುಸಜ್ಜಿತವಾಗಿ ಆಗಬೇಕು ಅಂತ ಹೇಳಿ. ಅದರಿಂದಾಗಿ ಆಗ ಕೈ ಹಾಕಿದಂಥ ಕೆಲಸ ಕಳೆದ ವರ್ಷದ 2025ರ ಕೊನೆಯಲ್ಲಿ ಈ ಕಟ್ಟಡ ಮುಗಿತು. ಕಟ್ಟಡ ಮುಗಿದ ಮೇಲೆ ಒಳಗಿನ ಹಲವಾರು ಕೆಲಸಗಳು ಎಲ್ಲ ಕಂಪ್ಲೀಟ್ ಆಗಿ ಈಗ ಇದು ಒಂದು ಸಿದ್ಧವಾಗಿ ಇದೆ. ಸೊ ನಾವು ಜೂನ್ 1ರಿಂದ ಇಲ್ಲಿ ಕಾರ್ಯ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆದರೆ ಅದಕ್ಕೆ ಒಂದು ವಿನೂತನ ಪ್ರಯತ್ನ, ನಾಳೆಯಿಂದ 3 ದಿನ ಓಪನ್ ಹೌಸ್ ಅಂತ ಹೇಳ್ತೀವಿ. ಓಪನ್ ಹೌಸ್ ಅಂದರೆ ಸಾರ್ವಜನಿಕರು ಬಂದು ಆಸ್ಪತ್ರೆ ಕಟ್ಟಡವನ್ನು ನೋಡಿ ಹೋಗ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ಯಾವಾಗಲೂ ಹೇಳೋದು ಯಾರಿಗೆ ರೋಗ ಇದೆ ಅವ್ರು ಮಾತ್ರ ಆಸ್ಪತ್ರೆಗೆ ಬನ್ನಿ ಅಂತ ಹೇಳೋದೊತ್ತು. ಈಗ ನಾವೆಲ್ಲರೂ ಆಸ್ಪತ್ರೆಗೆ ಮತ್ತೆ ಬನ್ನಿ ಅಂತ ಹೇಳಲಿಕ್ಕಲ್ಲ, ಜಸ್ಟ್ ಒಂದು ಆಸ್ಪತ್ರೆ ಕಟ್ಟಡ ಹೇಗಿದೆ, ಫೆಸಿಲಿಟಿ ಹೇಗಿದೆ. ಕೆಲವೊಮ್ಮೆ ಎಲ್ರಿಗೂ ಒಂದು ಯೋಚನೆ ಇರುತ್ತೆ, ಅಯ್ಯೋ ಸುಮ್ಮನೆ ಆಸ್ಪತ್ರೆಗೆ ಹೋಗಬೇಕಾ, ಅಲ್ಲಿ ಬೇರೆ ರೋಗಿಗಳಿರ್ತಾರೆ, ಅವರಿಂದ ನಮಗೇನೋ ತೊಂದರೆ ಬರುತ್ತೆ. ಇದೆಲ್ಲ ಮನಸ್ಸಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು. ಅಂಥ ಒಂದು ಕಸಿಬಿಸಿಯನ್ನು ಹೋಗಲಾಡಿಸಲಿಕ್ಕೆ ಯಾವ ರೋಗಿ ಇಲ್ಲಿ ಟ್ರೀಟ್ಮೆಂಟ್ ಶುರುವಾಗೋ ಮೊದಲು ಕಟ್ಟಡ ಸಿದ್ಧವಾಗಿದೆ, ಫೆಸಿಲಿಟೀಸ್ ಎಲ್ಲ ರೆಡಿಯಾಗಿದೆ, ರೂಮ್ಗಳು ರೆಡಿಯಾಗಿದೆ, OPD ರೆಡಿಯಾಗಿದೆ, ನಾವಿನ್ನೂ ಇಲ್ಲಿಗೆ ಶಿಫ್ಟ್ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಸಮಯ ಇರೋದರಿಂದ ಸಾರ್ವಜನಿಕರಿಗೊಂದು ಈ ರೀತಿಯ ಅವಕಾಶವನ್ನು ಮಾಡಿಕೊಟ್ಟು ಅವರು ನೋಡಿದ ಹಾಗೆ ಆಗುತ್ತೆ ಹೇಳಿ ಒಂದು ಓಪನ್ ಹೌಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡಿದ್ದೀವಿ. ನಾಳೆಯಿಂದ 3 ದಿನಕ್ಕಿದೆ. ಅದು ಎಲ್ರಿಗೂ ತಲುಪಬೇಕು. ಹಾಗೆ ಬರೀ ಅವರಷ್ಟೇ ಅಲ್ಲ, ಮಾಧ್ಯಮದ ಮಿತ್ರರು ಸಹ ಅದನ್ನು ನೋಡಬೇಕು, ಆಸ್ಪತ್ರೆಯಿಂದ ನೋಡಬೇಕು. ಹಾಗೂ ಆ ಸಾರ್ವಜನಿಕ ವೀಕ್ಷಣೆಯ ಬಗ್ಗೆ ನಾವೇನು ಒಂದು ಕಾರ್ಯಸಿದ್ಧತೆ ಮಾಡ್ಕೊಂಡಿದ್ದೀವಿ, ಅದು ಜನರಿಗೆ ತಲುಪಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ಸಿಂದ ನಿಮ್ಮೆಲ್ರಿಗೂ ಈ ದಿನ ಇಲ್ಲಿ ಬರಲಿಕ್ಕೆ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಈ ಆಸ್ಪತ್ರೆಯ ಬಿಲ್ಡಿಂಗ್ನ ಬಗ್ಗೆ ಹಾಗೂ ಕೆಲವು ಫೆಸಿಲಿಟೀಸ್ ಬಗ್ಗೆ ದೀಪಕ್ ಅವರು ಹೆಚ್ಚು ಮಾಹಿತಿಯನ್ನು ಈಗ ಕೊಡ್ತಾರೆ. ಅದಾದ ನಂತರ ಏನೇ ಪ್ರಶ್ನೆ ಉತ್ತರಗಳಿದ್ದು ನಾವು ತೆಗೆದುಕೊಳ್ತೇವೆ. ಇದು 152 ಬೆಡ್ ಹಾಸ್ಪಿಟಲ್ ಆಗಿರುತ್ತದೆ. ಬೇಸ್ಮೆಂಟ್, ಗ್ರೌಂಡ್ ಪ್ಲಸ್ 6 ಫ್ಲೋರ್ಸ್ ಒಟ್ಟಿಗೆ 8 ಫ್ಲೋರ್ ಆಗಿರ್ತದೆ. 1 ಎಕರೆ 40 ಸೆಂಟ್ಸಲ್ಲಿ ಬಂದಿರೋದು. ನಾವು ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟದ್ದು ಪೇಷಂಟ್ ಫ್ಲೋ, ಪೇಷಂಟಿಗೆ ಯಾವ ರೀತಿಯಲ್ಲಿ ಕನ್ವೀನಿಯನ್ಸ್ ಆಗ್ತಿದೆ ಅಂತ ಹೇಳಬೇಕು. ಈಗ ನಮಗೆ ಈಚೆ ಸಿಟಿ ಸೈಡಲ್ಲಿ ಸಹ ಎಂಟ್ರಿ ಉಂಟು, ಆಚೆ ನಮಗೆ ಹೈವೇ ಸೈಡಿಂದ ಸಹ ಎಂಟ್ರಿ ಉಂಟು. ಈಗ ಎಮರ್ಜೆನ್ಸಿ ಮತ್ತು ಟ್ರಾಮಾ 24 ಗಂಟೆ ಸರ್ವಿಸಸ್ ಇರೋದು, ಅದಕ್ಕೆ ಬೇರೆ ಎಂಟ್ರಿ ಕೊಟ್ಟಿದ್ದೇವೆ. ಸೊ ನಾರ್ಮಲ್ ಫ್ಲೋ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ, ಅದಕ್ಕೂ ಪೇಷಂಟ್ ಕನ್ವೀನಿಯನ್ಸ್ಗೋಸ್ಕರ ಫಸ್ಟ್ ಟೈಮು ನಾವು ಎಸ್ಕಲೇಟರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದರೊಟ್ಟಿಗೆ 4 ಹೈ ಸ್ಪೀಡ್ ಲಿಫ್ಟ್ಗಳು ಸಹ ಉಂಟು. ಮತ್ತು ಪ್ರತಿಯೊಂದು ಫ್ಲೋರಲ್ಲಿ ಆಕ್ಸೆಸಿಬಲ್ ಟಾಯ್ಲೆಟ್ಸ್ ಸಹ ವ್ಯವಸ್ಥೆ ಕೊಟ್ಟಿದ್ದೇವೆ. ಈಗ ಇನ್ನೊಂದು ಏನು ಅಂತ ಹೇಳಿದರೆ, ಲೇಬರ್ ಸೂಟ್ಸ್ ಅಂತ ಮಾಡಿದ್ದೇವೆ. ಎಲ್ಲಿ ಅಂತ ಹೇಳಿದರೆ ಇಂಡಿವಿಜುವಲ್ ಸೂಟ್ಸ್ ಇರ್ತದೆ ಡೆಲಿವರಿ ಆಗಲಿಕ್ಕೆ, ನಾರ್ಮಲ್ ಡೆಲಿವರಿ. ಮತ್ತು LT ಸೂಟ್ಸ್ ಪಕ್ಕವೇ ಆಪರೇಷನ್ ಥಿಯೇಟರ್ ಮಾಡಿದ್ದೇವೆ. ಸ್ಟೇಟ್ ಆಫ್ ದ ಆರ್ಟ್ ಅದು, ವಿತ್ ಲ್ಯಾಮಿನಾರ್ ಫ್ಲೋರ್, 4 OTಗಳು ಉಂಟು. ಈಗ ಫಸ್ಟ್ ಫ್ಲೋರಲ್ಲಿ ನಾವು ತಗೊಂಡ್ರೆ ICUದು ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ದೊಡ್ಡ ದೊಡ್ಡ ಕಿಟಕಿಗಳು ಕೊಟ್ಟಿದ್ದೇವೆ ICU ಹತ್ರ. ಸೊ ಯಾಕೆ ಅಂತ ಹೇಳಿದರೆ, ಯೂಶಲಿ ಡಾರ್ಕ್ ಸ್ಪೇಸ್ ಆಗಿರ್ತದೆ ICUಯಲ್ಲಿ. ಇಲ್ಲಿಂದ ಅವರಿಗೆ ನ್ಯಾಚುರಲ್ ಆಗಿ ಹೊರಗೆ ನೋಡಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಅಲ್ಲಿ ಅವರದ್ದು ರಿಕವರಿ ಟೈಮ್ ಬೇಗ ಆಗುವ ಸಾಧ್ಯತೆ ಉಂಟು ಅಂತ ಹೇಳಿಕೊಂಡು. ಮತ್ತು ರೂಮ್ಸಿದು ಪರಿಚಯ ಹೇಳಬೇಕಂತ ಹೇಳಿದರೆ, ನಮ್ಮಲ್ಲಿ ಜನರಲ್ ವಾರ್ಡ್ಸ್, ಸೆಮಿ ಸ್ಪೆಷಲ್, ಸ್ಪೆಷಲ್ ಹಾಗೂ ಅಲ್ಟ್ರಾ ಸ್ಪೆಷಲ್ ವ್ಯವಸ್ಥೆಗಳು ಇದೆ. ಡಯಾಲಿಸಿಸ್ ನಮ್ಮದು ಇನ್ನೊಂದು ಮುಖ್ಯವಾದ ಸರ್ವಿಸು. ಇಲ್ಲಿ 24 ಗಂಟೆ
ನಮ್ಮದು ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲಲ್ಲಿ 4 ಡಯಾಲಿಸಿಸ್ ಮಿಷನ್ ಇರ್ತದೆ. ಪೇಷಂಟ್ಸ್ ರಿಕ್ವೆಸ್ಟಿಂದ ನಾವು 8 ಹತ್ರ ಮಾಡಿದ್ದೇವೆ. ಸೊ 4ರಿಂದ 8 ಡಯಾಲಿಸಿಸ್ ಮಿಷನಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೊಂದು ಏನು ಅಂತ ಹೇಳಿದರೆ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಲಾಂಚ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಕಮ್ಯುನಿಟಿಗಳಿಗೆ ಪ್ರಿವೆಂಟಿವ್ ಹೆಲ್ತ್ ಚೆಕ್ಕಿಗೆ ಅಂತ ಹೇಳಿ ಅದು ಸೌಲಭ್ಯವು ನಾವು ಈ ಕಟ್ಟಡದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಓವರಾಲ್ ಇದೆಲ್ಲ ಸರ್ವಿಸಸ್ ಇಲ್ಲಿ ಉಂಟು. ಮತ್ತು ಎಲ್ಲ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲಲ್ಲಿ ಯಾವುದೆಲ್ಲ ಫೆಸಿಲಿಟೀಸ್ ಉಂಟು, ಸಹಕಾರ ಉಂಟು, ಎಲ್ಲದೂ ಸೇಮ್ ಆಗಿ ಕಂಟಿನ್ಯೂ ಆಗ್ತದೆ. ಪ್ಲಸ್ ಇನ್ನೊಂದು ಮುಖ್ಯವಾದದ್ದು ಪ್ರೈಸ್. ಈಗ ಪ್ರೈಸಿಂಗ್ ನಮ್ಮದು ಅಲ್ಲಿ ಮತ್ತು ಇಲ್ಲಿ ಆಲ್ಮೋಸ್ಟ್ ಸೇಮ್ ಇರ್ತದೆ. ಕೆಲವು ಕಡೆಯಲ್ಲಿ ಒಂದು 200-300 ರೂಪಾಯಿ ಅಂಥದ್ದು ಜಾಸ್ತಿ ಆಗಿರ್ಬೋದು ಬೆಡ್ ಚಾರ್ಜಸಲ್ಲಿ, ರೂಮ್ ರೆಂಟಲ್ಲಿ. ಅದು ಬಿಟ್ಟು ಎಲ್ಲದೂ ಪ್ರೈಸಸ್ ಸೇಮ್ ಆಗ್ತದೆ. 80% ಈ ಬಿಲ್ಡಿಂಗಲ್ಲಿ ಏರ್ ಕಂಡೀಷನ್ಡ್ ಫೆಸಿಲಿಟಿ ಉಂಟು. ಹೌದು, ಅದರಲ್ಲಿ ಸರ್ ಒಂದು ಏನು ಅಂತ ಹೇಳಿದರೆ OT. ಅದಕ್ಕೆ ಲ್ಯಾಮಿನಾರ್ ಫ್ಲೋ OT ಅಂತ ಹೇಳ್ತೇವೆ. ಇಲ್ಲಿ ಇನ್ಫೆಕ್ಷನ್ ಎಲ್ಲ ರಿಡಕ್ಷನ್ಗೆ ಚಾನ್ಸಸ್ ಉಂಟು. ಅದು ಮತ್ತೆ ನಾವು ಟೂರ್ ಕೊಡ್ತೇವೆ ಒಂದ್ಸಲ, ಆಗ ನೋಡಬೇಕಾದ್ರೆ ಗೊತ್ತಾಗ್ತದೆ. ಒಂದು ಅದು ಮುಂಚಿದ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದೆ. ಇನ್ನೊಂದು ನಿಮ್ಮದು ಎಂಟೈರ್ ಡಿಸೈನ್, ಪ್ರತಿಯೊಂದು ಫ್ಲೋರಲ್ಲೂ ನಿಮಗೆ ಪೇಷಂಟ್ ಫ್ಲೋಯಿಗೆ ಕನ್ವೀನಿಯೆಂಟ್ ಆಗುವ ಹಾಗೆ ಮಾಡಿದೆ. ಇನ್ನೊಂದು ಏನಂತ ಹೇಳಿದಾಗೆ ಒಂದು ಎಸ್ಕಲೇಟರ್ ಮತ್ತು 4 ಲಿಫ್ಟ್ಗಳು ಉಂಟು. ಸೊ ವೇಟಿಂಗ್ ಟೈಮ್ ರಿಡಕ್ಷನ್ ಆಗಬೇಕು ಅಂತ ಹೇಳಿಕೊಂಡು ಈವನ್ OPD 40 OPD ಕ್ಯಾಬಿನ್ ನಾವು ಮಾಡಿದ್ದೇವೆ ಎಂಟೈರ್ ಹಾಸ್ಪಿಟ್ಲಲ್ಲಿ. ಸೊ ಇನಫ್ ಫೆಸಿಲಿಟಿ ಉಂಟು, ವೇಟಿಂಗ್ ಇದೆಯಾ ಸರ್ ಅಂತ ಹೇಳಿ. ಇನ್ನೊಂದು ಪ್ರಿವೆಂಟಿವ್ ಹೆಲ್ತ್ ಚೆಕ್ ಲಾಂಚ್, ಅದು ನಮ್ಮಲ್ಲಿ ಇತ್ತು, ಆದರೆ ಕೂತ್ಕೊಳ್ಳಿಕ್ಕೆ ಅದರದ್ದು ಸ್ಥಳ ಇರಲಿಲ್ಲ. ಇಲ್ಲಿ ಬೇರೆ ಸ್ಥಳ ಈಗ ನಾವು ನಿರ್ಮಾಣ ಮಾಡಿದ್ದೇವೆ. ನೀವು ಸ್ಪೆಸಿಫಿಕ್ ಆಗಿ ರೋಬೋಟಿಕ್ ಸರ್ಜರಿ ಬಗ್ಗೆ ಕೇಳಿದ್ರಿ. ಖಂಡಿತ ಇಲ್ಲಿ ರೋಬೋಟಿಕ್ ಸರ್ಜರಿಯ ಫೆಸಿಲಿಟಿ ಈಗ ತಕ್ಷಣಕ್ಕೆ ಇರುವುದಿಲ್ಲ ಸರ್, ಬನ್ನಿ. ಆದರೆ ಮುಂದೆ ಈಗಿರುವ OTಗಳಲ್ಲಿ ರೋಬೋಟಿಕ್ ಸರ್ಜರಿ ಮಾಡುವಂಥ ಸಾಧ್ಯತೆ ಇದೆ, ಅದು ಕಂಪ್ಯಾಟಿಬಲ್ ಇರುತ್ತೆ. ಮುಂದೆ ಅದು ಬರಬಹುದು. ಈಗ ಇದನ್ನು ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋ ರೀತಿಯಲ್ಲಿ ಮಾಡಿಲ್ಲ. ಇದು ಮೊದಲು ಈಗಿನ ನಮ್ಮ DMFI ಆಸ್ಪತ್ರೆ ಹೇಗಿತ್ತು, ಫೆಸಿಲಿಟೀಸು ಹೆಚ್ಚಾಗಿ, ಅಂದರೆ ನಾನು ಡಿಪಾರ್ಟ್ಮೆಂಟು ಹಾಗೂ ಸ್ಪೆಷಾಲಿಟಿಗಳಲ್ಲಿ ಹೆಚ್ಚು ಕಡಿಮೆ ಹಾಗೇ ಇದೆ. ಆದರೆ ವ್ಯತ್ಯಾಸ ಏನು ಹೇಳಿದರೆ ಇಲ್ಲಿ ಇನ್ನೂ ಕನ್ವೀನಿಯನ್ಸ್ ಅಂತ ಹೇಳ್ತೀವಿ, ಸೌಕರ್ಯಗಳು ಜಾಸ್ತಿ ಇದೆ. ಮತ್ತು ದೀಪಕ್ ಕಾಕ ಹೇಳಿದಾಗೆ ಕನ್ವೀನಿಯನ್ಸ್ ಅಂದರೆ ನಾವೇನು ಮಾಡ್ತೇವೆ, ಕೆಲವರು ವೀಲ್ ಚೇರ್ನಲ್ಲಿ ಬರ್ತಾರೆ. ಈಗ ನಮ್ಮ ಎಕ್ಸಿಸ್ಟಿಂಗ್ ಹಾಸ್ಪಿಟಲಲ್ಲಿ ಹಾಗೂ ಹಲವಾರು ಹಳೆ ಬಿಲ್ಡಿಂಗ್ಗಳಲ್ಲಿ, ಉಡುಪಿಯಲ್ಲಿ ಇರ್ಬೋದು, ಬೇರೆ ಊರುಗಳಲ್ಲಿರ್ಬೋದು, ಸಾಮಾನ್ಯವಾಗಿ ಈ ಅಕ್ಸೆಸಿಬಿಲಿಟಿ ಅನ್ನೋದು ಬಹಳ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ನಮ್ಮ ಆಸ್ಪತ್ರೆಯಲ್ಲೂ ಹಾಗೇ ಇತ್ತು ಇದುವರೆಗೆ. ಅನ್ಫಾರ್ಚುನೇಟ್ಲಿ ಯಾರಾದರೂ ವೀಲ್ ಚೇರ್ಲಿ ಬಂದರೆ ಅವ್ರಿಗೆ ಟಾಯ್ಲೆಟ್ ಹೋಗಬೇಕಂದ್ರೆ ಟಾಯ್ಲೆಟ್ ಡೋರ್ವರೆಗೆ ವೀಲ್ ಚೇರ್ ಹೋಗುತ್ತೆ ಹೊರತು ಒಳಗೆ ಹೋಗಲಿಕ್ಕೆ ಸಾಧ್ಯವಿರಲಿಲ್ಲ. ಈಗ ನಮ್ಮದು ಆಕ್ಸೆಸಿಬಲ್ ಟಾಯ್ಲೆಟ್ ಅಂತ ಪ್ರತಿ ಫ್ಲೋರ್ಲಿದೆ. ಆ್ಯಂಡ್ ದಿಸ್ ಎಂಟೈರ್ ಬಿಲ್ಡಿಂಗ್ ವೀಲ್ ಚೇರ್ ಫ್ರೆಂಡ್ಲಿ, ಅದು ಸಹ ಇದೆ. ಸೊ ಬಂದವ್ರಿಗೆ ಎಲ್ಲಿ ಹೋಗಲಿಕ್ಕೂ ಆಗುತ್ತೆ. ಮತ್ತು ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಆಸ್ಪತ್ರೆಗಳಲ್ಲಿ ಒಬ್ಬರನ್ನು ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಗೆ ಶಿಫ್ಟ್ ಮಾಡಬೇಕು ಅಂತ ಸಂದರ್ಭ ಆಗಾಗ ಬರುತ್ತೆ. ವಾರ್ಡಿಂದ OTಗೆ, ವಾರ್ಡಿಂದ ICUಗೆ, ICUಯಿಂದ ವಾರ್ಡ್ಗೆಲ್ಲ ಹೋಗುವಾಗ ಸಾಮಾನ್ಯವಾಗಿ ಅವರ ಪಕ್ಕದಲ್ಲೊಂದು ಟ್ರಾಲಿ ತೊಗೊಂಡು ಹೋಗೋದು, ಪೇಷಂಟನ್ನು ಎತ್ತಿ ಟ್ರಾಲಿಗೆ ಇಡೋದು, ಮತ್ತೆ ಅಲ್ಲಿ ಹೋಗಿ ಮತ್ತೆ ಎತ್ತಿರಬೇಕಂತಿರುತ್ತೆ. ಆದರೆ ಇಲ್ಲಿ ಹೇಗೆ ಇದೆ ಹೇಳಿದರೆ, ಲಿಫ್ಟೆಲ್ಲ ದೀಪಕ್ ಹೇಳಿದಾಗೆ ಒಂದು ಹೈ ಸ್ಪೀಡ್ ಅನ್ನೋದು ಒಂದು ಪಾಯಿಂಟು, ಬಟ್ ಇಂಪಾರ್ಟೆಂಟ್ಲಿ ವೈಡ್ ಡೋರ್ಗಳಿದೆ. ಅದರಿಂದಾಗಿ ಎಂಟೈರ್ ಬೆಡ್, ಪೇಷಂಟ್ ಯಾವ ಬೆಡ್ಡಲ್ಲಿದ್ದಾರೆ ಆ ಬೆಡ್ಡನ್ನೇ ನಾವು ಮೂವ್ ಮಾಡಿ ಪೇಷಂಟನ್ನು ಶಿಫ್ಟ್ ಮಾಡುವಂತಹ ಒಂದು ಅವಶ್ಯಕತೆನ ಕಮ್ಮಿ ಮಾಡ್ತೇವೆ. ಸೊ ಆ ರೀತಿ ಎಲ್ಲ ಸೌಕರ್ಯಗಳಿವೆ. ಮೋರ್ ಇಂಪಾರ್ಟೆಂಟ್ಲಿ ICU ಬಗ್ಗೆ ಹೇಳಬೇಕು ಹೇಳಿದ್ರೆ, ನಮ್ಮಲ್ಲಿ ಅಲ್ಲಿ 8 ಬೆಡ್ಡಿನ ICU ಇತ್ತು, ಇಲ್ಲಿ 11 ಬೆಡ್ಡಿನ ICU ಇದೆ. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ 2 ಐಸೋಲೇಷನ್ ICU ಅಂತಿದೆ. ಸಾಮಾನ್ಯವಾಗಿ ತುಂಬ ಈ ಸಾಂಕ್ರಾಮಿಕ ರೋಗಗಳಿರುವಂತಹ ರೋಗಿಗಳಿಗೆ ICU ವ್ಯವಸ್ಥೆ ಬೇಕಾದರೆ, ಈಗ ಉದಾಹರಣೆಗೆ ಯಾರಿಗೂ ಚಿಕನ್ ಪಾಕ್ಸ್ ಇದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಅಥವಾ ಈವನ್ ಕೋವಿಡ್ ಸಂದರ್ಭದಲ್ಲಿ, ಈಗ ಕೋವಿಡ್ ಇಲ್ಲದಿದ್ದರೂ ಯಾರಿಗೂ ಇನ್ಫ್ಲೂಯೆನ್ಸಾ ಆಯಿತು H1N1 ಅಂಥವ್ರಿಗೆ ಸಾಮಾನ್ಯವಾಗಿ ಏನು ಮಾಡ್ತೇವೆ, ICUಗಳಲ್ಲಿ ಸಾಮಾನ್ಯ ICUನಲ್ಲೇ ಇಟ್ಟು ಟ್ರೀಟ್ಮೆಂಟ್ ಆಗ್ತದೆ. ಬಿಕಾಸ್ ಸಿಂಗಲ್ ICU ಅಂತ ಇರೋದಿಲ್ಲ ಎಲ್ಲ ಆಸ್ಪತ್ರೆಗಳಲ್ಲಿ. ಆದರೆ ಈ ಆಸ್ಪತ್ರೆಯಲ್ಲಿ 2 ಬೆಡ್ಡು ಐಸೋಲೇಷನ್ ICU ಇದೆ. ಐಸೋಲೇಷನ್ ವಾರ್ಡ್ ಎಲ್ಲ ಕಡೆ ಇರುತ್ತೆ, ಆದರೆ ಐಸೋಲೇಷನ್ ICU ಅಂತ ಇರೋ ಸಾಧ್ಯತೆಗಳು ಎಲ್ಲ ಕಡೆ ಕಡಿಮೆ. ಇಲ್ಲಿ 2 ಐಸೋಲೇಷನ್ ICU ಅಂತಿದೆ, ಅಂದರೆ ಇಂಡಿವಿಜುವಲ್ ರೂಮ್ಸ್, ಅಲ್ಲಿ ಅವರಿಗೆ ಇಂಡಿವಿಜುವಲೈಸ್ ಟ್ರೀಟ್ಮೆಂಟು, ವೆಂಟಿಲೇಟರ್ಸ್ ಅಲ್ಲೇ ಯೂಸ್ ಮಾಡುವಂಥ ಸಂದರ್ಭ ಸಹ ಇದೆ.
ಅದಲ್ಲದೆ 9 ಕಾಮನ್ ICU ಇದೆ. ಈ ರೀತಿ ಇದೊಂದು ಅಡಿಷನಲ್ ಸೌಕರ್ಯ. OTಯಲ್ಲಿ ನಮ್ಮ ಅಲ್ಲಿದ್ದ OTಗಿಂತ ಇದು ಬೆಟರ್, ಒಳ್ಳೆಯ ಸೌಕರ್ಯಗಳಿರುವಂಥ OT. ಲಮೈನಾರ್ ಫ್ಲೋ ಅಂತ ಹೇಳೋದು ಅದು ಹೊಸದಂದರೆ ಈಗ ಇತ್ತೀಚೆದಲ್ಲ, ಸುಮಾರು 10 ವರ್ಷ 12 ವರ್ಷ ಹಳೆ ಒಂದು ವ್ಯವಸ್ಥೆ. ಆದರೆ ಅದರಲ್ಲಿ ಏನಾಗುತ್ತೆ ಹೇಳಿದರೆ, ಒಂದು OTಯಲ್ಲಿ ಆಗ್ತಿರುವಾಗ ಸಾಮಾನ್ಯವಾಗಿ ಈಗ ಉದಾಹರಣೆಗೆ ಒಂದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂದ್ಕೊಂಡ್ರೆ, ಜಾಯಿಂಟನ್ನು ಓಪನ್ ಮಾಡಿದಾಗ ಅದು ಎನ್ವೈರನ್ಮೆಂಟಿಗೆ ಓಪನ್ ಆಗಿರುತ್ತೆ. ಸೊ ಅಲ್ಲಿ ಗಾಳಿಯಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಅದು ಆ ಜಾಯಿಂಟ್ ಒಳಗೆ ಹೋಗಬಹುದು. ಲಮೈನಾರ್ ಫ್ಲೋನಲ್ಲಿ ಗಾಳಿಯ ಮೂಮೆಂಟ್ ಹೇಗಿರುತ್ತೆ ಅಂದರೆ, ಅವರು ಆಪರೇಷನ್ ಟೇಬಲಿಂದ ಗಾಳಿ ಹೊರಗೆ ಹೋಗುತ್ತೆ ಹೊರತು ಒಳಗೆ ಬರೋದಿಲ್ಲ. ಅದಕ್ಕೆ ಲಮೈನಾರ್ ಅಂದರೆ ಲೇಯರ್ ಅಂತ, ಲೇಯರ್ಡ್ ಫ್ಲೋ ಇರುತ್ತೆ ಒಳಗೆ. ಅದರಿಂದ ಆಪರೇಷನ್ ಆಗುವಾಗ ಯಾವ ವಸ್ತು ಸಹ ಆಪರೇಷನ್ ಟೇಬಲ್ ಎಲ್ಲಿ ಪೇಷಂಟ್ ಇದ್ದಾರೆ ಅವರಿಂದ ಗಾಳಿ ಹೊರಗೆ ಹೋಗುತ್ತೆ ಹೊರತು ಅವರ ಕಡೆಗೆ ಬರೋದಿಲ್ಲ. ಹೊರಗೆ ಬರುವಂಥ ಗಾಳಿ ಸ್ಟರೈಲ್ ಗಾಳಿ. ಈ ರೀತಿಯಾಗಿ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ. ಈ ರೀತಿಯ ಸೌಕರ್ಯಗಳನ್ನೆಲ್ಲ ಬಹಳ ಯೋಚನೆ ಮಾಡಿ ಈ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ. ಆದರೆ ನೀವು ಕೇಳಿದಾಗೆ ಇಲ್ಲಿ ನೀವು ಆಂಜಿಯೋಪ್ಲಾಸ್ಟಿ ಬಗ್ಗೆ ಕೇಳಬಹುದು, ಮತ್ತು ರೋಬೋಟಿಕ್ ಕೇಳಿದಾಗೆ ಕ್ಯಾಥ್ಲ್ಯಾಬ್ ಇನ್ನೂ ಇಲ್ಲ. ಮುಂದಿನ ಪ್ಲ್ಯಾನ್ನಲ್ಲಿದೆ, ಮುಂದಿನ 2-3 ವರ್ಷದ ಒಳಗೆ ಕ್ಯಾಥ್ಲ್ಯಾಬ್ ಹಾಕುವಂಥ ಒಂದು ಮಾತುಕತೆ ಸಹ ಆಗಿದೆ. ಅದಕ್ಕೆ ಜಾಗ ಸಹ ನೋಡಿಟ್ಟಿದ್ದೇವೆ. ಆದರೆ ಈಗ ತಕ್ಷಣಕ್ಕೆ ಇರೋದಿಲ್ಲ. ಅಲ್ಲಿ ಇಲ್ಲದ ಇನ್ನೊಂದು ಇಲ್ಲಿ ಮುಂದೆ ಬರುವಂಥದ್ದು ಬಹಳ ಬೇಗ ಅಂತಂದರೆ MRI. ಅಲ್ಲಿ ನಮ್ಮ ಈಗಿನ ಎಕ್ಸಿಸ್ಟಿಂಗ್ ಆಸ್ಪತ್ರೆಯಲ್ಲಿ MRI ಇರಲಿಲ್ಲ. ಇಲ್ಲಿ MRIಗೆ ಅಂತ ಒಂದು ರೂಮ್ ಎಲ್ಲ ರೆಡಿ ಇದೆ. ಆದರೆ 1-1.5 ವರ್ಷದ ಒಳಗೆ ಆ ಫೆಸಿಲಿಟೀಸ್ ಆ್ಯಡ್ ಆಗುತ್ತೆ. ಅದಕ್ಕೆ ಜಾಗ ಮತ್ತು ಕಂಪ್ಲೀಟ್ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೇವೆ. 30 ಮತ್ತು 31ನೇ ತಾರೀಕಿನಲ್ಲಿ ನಾವು ಶಿಫ್ಟ್ ಮಾಡ್ತೇವೆ. ಜೂನ್ 1ರಿಂದ OPD ಸಹ ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಅದು ನಾವು ಜೂನ್ 1ರಿಂದ ಅಲ್ಲಿ ಏನೂ ಇರೋದಿಲ್ಲ, ಅಲ್ಲಿ ಕ್ಲೋಸ್ ಮಾಡ್ತೇವೆ. ಅಲ್ಲಿ ಎದುರಿಗೆ ಕ್ಲೋಸ್ ಮಾಡಿ ಆಸ್ಪತ್ರೆ ಶಿಫ್ಟ್ ಆಗಿದೆ ಅನ್ನೋ ಒಂದು ಬೋರ್ಡ್ ಇರುತ್ತೆ. ಈಗ ಆಲ್ರೆಡಿ ನಾವಿಲ್ಲಿ ಬರಲಿಕ್ಕೆ ಅಂತ ಸಿದ್ಧವಾಗಿ ಸುಮಾರು 6-8 ತಿಂಗಳಾಯಿತು. ನಾವಿಲ್ಲಿಗೆ ಬರ್ತೇವೆ ಅಂದ್ಕೊಂಡು ಕಾರಣಾಂತರಗಳಿಂದ ನಾನು ಹೇಳಿದಾಗೆ ಸ್ವಲ್ಪ ಡಿಲೇ ಆಯಿತು. ಅದು ಹೆಚ್ಚಾಗಿ ಕೆಲವು ಪರ್ಮಿಷನ್ಸು, ಲೈಸೆನ್ಸ್ಗಳು, ಅದರಿಂದಾಗಿ ಸ್ವಲ್ಪ ಮುಂದೆ ಹೋಯಿತು. ಅದರಿಂದಾಗಿ ಇಲ್ಲಿ ಏನು ನಾವು ಹೆಚ್ಚುವರಿಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಡಾಕ್ಟರ್ಸ್ ಇರ್ಬೋದು ಅಥವಾ ಸಿಬ್ಬಂದಿ ವರ್ಗದವ್ರು ಇರಬೇಕು, ಅದೆಲ್ಲದನ್ನು ನಾವು ಆಲ್ರೆಡಿ ಅಲ್ಲಿ ಹೆಚ್ಚು ಮಾಡ್ಕೊಂಡು ಬಿಟ್ಟಿದ್ದೀವಿ. ಸೊ ಈಗ ಈ ಇಲ್ಲಿಂದ ಜೂನ್ 1ರವರೆಗೆ ಏನೂ ಹೆಚ್ಚಾಗೋದಿಲ್ಲ. ಏನು ಹೆಚ್ಚಾಗಬೇಕಿತ್ತು ಅದನ್ನೆಲ್ಲ ಆಸ್ಪತ್ರೆಯಲ್ಲಿ ಆಲ್ರೆಡಿ ಮಾಡಿಬಿಟ್ಟಿದ್ದೇವೆ. ಸೊ ಅದರಿಂದಾಗಿ ಹಾಗೆಯೇ ಇಲ್ಲಿಗೆ ಶಿಫ್ಟ್ ಆಗುವ ಪ್ಲ್ಯಾನ್. ಹೌದು, ಅದು ಯೂನಿವರ್ಸಿಟಿಗೆ ಬಿಟ್ಟದ್ದು. ಅದು ಯೂನಿವರ್ಸಿಟಿಯ ಪ್ರಾಪರ್ಟಿ. ಅದರಿಂದಾಗಿ ಅದು ಯೂನಿವರ್ಸಿಟಿ ಯಾವ ರೀತಿ ಉಪಯೋಗಿಸ್ತಾರೆ ಅಂತ ಇನ್ನೂ ಅದು ನಡೀತಾ ಇದೆ. ಅದು ನೀವು ಹೇಳಿದಾಗೆ ಲಾ ಕಾಲೇಜು ಅದಕ್ಕೆ ಮೊದಲು ಹಾಸ್ಟೆಲ್ ಆಗಿತ್ತು. ಅದಕ್ಕೆ ಮೊದಲು ಅದು PU ಕಾಲೇಜ್ ಆಗಿತ್ತು ಅಂತ ಹೇಳ್ತಾರೆ. ಹೌದು, ಹೌದೌದು. ಅದಕ್ಕೆ ಸುಮಾರು ಲೋಕಲ್ ಜನರಿಗೆ ಖಂಡಿತ ಅದರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ. ತುಂಬ ಜನ ಈಗ ಸಹ ಬಂದು ICUಲಿ ಅಡ್ಮಿಟ್ ಆದವ್ರನ್ನೂ ನೀವು ಕೆಲವೊಮ್ಮೆ ಅವರು ಸರಿಯಾಗಿದ್ದಾರೆ ಅಂತ ನೋಡಲಿಕ್ಕೆ ನೀವು ಎಲ್ಲಿದ್ದೀರಾ ಕೇಳಿದ್ರೆ ಲಾ ಕಾಲೇಜ್ ಅಂತ ಹೇಳ್ತಾರೆ. ಸೊ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಜನರಿಗೆ ಆ ಬಿಲ್ಡಿಂಗ್ ಜೊತೆ. ಅಷ್ಟೇ ಅಲ್ಲ, ನಮಗೂ ಸಹ ಇದೆ. ನಾನು ಸಹ ಸುಮಾರು ಒಂದು 25-26 ವರ್ಷದಿಂದ ಅದೇ ಬಿಲ್ಡಿಂಗ್ನಲ್ಲೇ ಇದ್ದದ್ದು, 2000 ಇಸ್ವಿಯಿಂದ. ಸೊ ಆ ಅಟ್ಯಾಚ್ಮೆಂಟ್ ನಮಗೂ ಇದೆ. ಆದರೆ ಸಮಯ ಬಂದಾಗ ನಾವು ಆಗಲೇಬೇಕು. ಈಗ ನಮ್ಮದು ಎಂಥ ಪ್ರೈಸ್ ಉಂಟು ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲಲ್ಲಿ ಅದು ಸೇಮ್ ಕಂಟಿನ್ಯೂ ಆಗ್ತದೆ. ಯಾವುದೆಲ್ಲ ಸೌಲಭ್ಯಗಳಲ್ಲಿ ಉಂಟು ಅದು ಸೇಮ್ ಕಂಟಿನ್ಯೂ ಆಗ್ತದೆ. ಇಲ್ಲಿ ಕೆಲವು ಸ್ಪೆಷಲ್ ಅಲ್ಟ್ರಾ ಸ್ಪೆಷಲ್ ರೂಮಲ್ಲಿ AC ಅಂತ ಫಿಕ್ಸ್ ಮಾಡಿದ್ದೇವೆ ಎಲ್ಲ ರೂಮಲ್ಲಿ. ಸೆಂಟ್ರಲೈಸ್ AC ಆದ ಕಾರಣ ಹಾಗೆ ಹೇಳಿದಾಗೆ ಒಂದು 300-400 ರೂಪಾಯಿ ಜಾಸ್ತಿ ಇರ್ಬೋದು ರೂಮ್ ರೆಂಟಿಗೆ. ಅದು ಬಿಟ್ಟು ಬೇರೆ ಸದ್ಯಕ್ಕೆ ಯಾವುದೂ ಚಾರ್ಜಸ್ ಜಾಸ್ತಿ ಮಾಡುವ ಪ್ಲ್ಯಾನಲ್ಲಿ ಇಲ್ಲ. ಅಲ್ಲ, ಕೆಲವು ಫೆಸಿಲಿಟಿ ಹೇಗೆ ಅಂತ ಹೇಳಿದರೆ ಮಣಿಪಾಲಿಂದ ನಮಗೆ ಸಪೋರ್ಟ್ ಸಿಗುವಂಥದ್ದು. ಸೊ ಅವರು 9ರಿಂದ 5 ಗಂಟೆವರೆಗೆ ಇಲ್ಲಿ ಅವರು ಇರ್ತಾರೆ. ಮತ್ತು ಎಲ್ಲಿಯಾದರೂ ಅಗತ್ಯ ಬಿದ್ದರೆ ಅವರು ಬರುವ ಸಾಧ್ಯತೆ ಉಂಟು. ದಿನ ಕಾರ್ಡಿಯಾಲಜಿ ಹೌದು, OPD ಸರ್ವಿಸಸ್ ಉಂಟು. 150 ಬೆಡ್ ಹತ್ರ ಆಗಿದೆ ಸರ್. ಒಂದು ಬೆಡ್ಡಿಗೆ ಅಬೌಟ್ 60ರಿಂದ 70 ಲಕ್ಷವರೆಗೆ ಬಿದ್ದಿದೆ. ಒಂದು ಟೋಟಲ್ ಒಂದು ಅಬೌಟ್ 100 crores ಆಗಿದೆ ಸರ್, ಇನ್ಕ್ಲೂಡಿಂಗ್ ದ ಲ್ಯಾಂಡ್ ಕಾಸ್ಟ್. ಹೌದು ಹೌದು. ಈಗ ಎಕ್ಸಿಸ್ಟಿಂಗ್ ಹಾಸ್ಪಿಟಲಲ್ಲಿ ಸಹ ನಮ್ಮದು 6 ಪ್ರಿವೆಂಟಿವ್ ಹೆಲ್ತ್ ಚೆಕ್ ಪ್ಯಾಕೇಜ್ ಇದೆ. ಆದರೆ ಅದಕ್ಕೆ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಸ್ಥಳ ಇರಲಿಲ್ಲ, ಸ್ಪೇಸ್ ಇರಲಿಲ್ಲ. ಇಲ್ಲಿ ನಾವು ಅದನ್ನು ಮಾಡ್ಕೊಂಡಿದ್ದೇವೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಉಂಟು, ಅದು ಸೇಮ್ ಕಂಟಿನ್ಯೂ ಆಗುತ್ತೆ. ಡೆಂಟಲ್ ಉಂಟು ಸರ್. ಅಲ್ಲಿ ಈಗ ಎಕ್ಸಿಸ್ಟಿಂಗಲ್ಲಿ ಮಾತ್ರ 8 ಚೇರ್ ಇರುವಂಥದ್ದು. ಅಷ್ಟು ನಮಗೆ ಅಲ್ಲಿ ಸೌಲಭ್ಯ ಇದ್ದರೂ ಸಹ ಸ್ಟಾಫ್ ಸ್ವಲ್ಪ ಸಮಸ್ಯೆ ಇತ್ತು. ಇಲ್ಲಿ ಡೆಂಟಲ್ ಫೆಸಿಲಿಟಿ ಇರ್ತದೆ, 2 ಚೇರಿದು ಸೌಲಭ್ಯ ಉಂಟು.
ಪೀಡಿಯಾಟ್ರಿಕ್ ಡೆಂಟಲು ಉಂಟು, ಆದರೆ ಕೆಲವು ಸ್ಪೆಷಲೈಸ್ಡ್ ಸರ್ವಿಸಸ್ಸಿಗೆ ಎಕ್ಸ್ಪರ್ಟೀಸ್ ಬೇಕಾಗುತ್ತದೆ, ಅದಕ್ಕೆ ಮಣಿಪಾಲಿಗೆ ಕಳಿಸ್ತೇವೆ ಕೆಲವು ಸಲ. ಹೌದು ಹೌದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿದರೆ ಇದರಲ್ಲಿ ಗ್ರೌಂಡ್ ವಾಟರ್ ಸ್ವಲ್ಪ ಹೈ ಲೆವೆಲಲ್ಲೇ ಉಂಟು ಸರ್. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಫೆಸಿಲಿಟಿ ಉಂಟು, ಅದು ಜಾಸ್ತಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೋಲಾರ್ 140 kV ಹಾಕಿದೆ ಸೋಲಾರ್. ಪಾರ್ಕಿಂಗ್ ಒಂದು 80-100 ಹತ್ರ ಇಲ್ಲಿ ಸೌಲಭ್ಯ ಉಂಟು ಸರ್. ಇದು ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇರೋದು, ಎದುರುಗಡೆ ಈಗ ಜಾಗ ತಗೊಂಡಿದ್ದೇವೆ ನಾವು, ಅದೀಗ ಸರಿ ಮಾಡಿಕೊಂಡು ಲೆವೆಲ್ ಮಾಡಿ ಅಲ್ಲಿ ಸಹ ಮಾಡ್ತೇವೆ. ಮುಂದೆ ಎಕ್ಸ್ಪಾನ್ಷನಿಗೆ ಅದು ಜಾಗ ಯೂಸ್ ಮಾಡ್ತೇವೆ. ಇಲ್ಲಿ ಹೈವೇ ಸೈಡಲ್ಲಿ ಎದುರುಗಡೆ ಒಂದು 17 ಸೆಂಟ್ಸ್ ಜಾಗ ಈಗ ತಗೊಂಡಿದ್ದೇವೆ. ಅಲ್ಲ, ಇದು 2 ಸೈಡ್ ಉಂಟು ಸರ್. ಇದು ನಾವು ಸಿಟಿ ಎಂಟ್ರೆನ್ಸ್, ಅಂದರೆ ಊರ ಸೈಡಿಂದ ಬರುವವರೆಲ್ಲ ಜಾಸ್ತಿ ಜನ ಈ ಸೈಡಿಂದ ಬರಬೇಕಂತ ಹೈವೇ ಸೈಡಲ್ಲಿ ಸಹ ಉಂಟು ಸರ್. 2 ಎಂಟ್ರಿ ಉಂಟು ಓಪನ್, ಅದು 24/7 ಓಪನ್ ಇರುತ್ತೆ. ಹೌದು ಹೌದು, ಐಡಿಯಾ ಏನಂತ ಹೇಳಿದರೆ 30ರವರೆಗೆ ಅದು ಹೇಗೆ ಫಂಕ್ಷನ್ ಆಗ್ತದೆ ಅದು ಇರ್ತದೆ. 31ಕ್ಕೆ ಸ್ವಲ್ಪ ಓವರ್ಲಾಪ್ ಆಗ್ತದೆ, ಇಲ್ಲಿ ಸೇರ್ಬೋದು ಅಲ್ಲಿ ಸೇರ್ಬೋದು. ಸೊ ಸ್ಟೇಬಲ್ ಪೇಷಂಟನ್ನು ಇನಿಷಿಯಲಿ ನಾವಿಲ್ಲಿ ಶಿಫ್ಟ್ ಮಾಡಿ, ಕ್ರಿಟಿಕಲ್ ಇದು ಲಾಸ್ಟ್ ಅಂತ ಹೇಳಿ ನಾವು ಎಡಿಷ್ನಲ್ ಸಪೋರ್ಟ್ ತಗೊಳ್ತೇವೆ. ನರ್ಸಸ್, ಹೌಸ್ ಕೀಪಿಂಗ್ ಎಲ್ಲ ನಮಗೆ ಬೇಕಾಗ್ಬೋದು. ಸೊ ಇದು ಪ್ಲ್ಯಾನ್ ನಮ್ಮದು, 31ಕ್ಕೆ ಜಾಸ್ತಿಯಾಗಿ ಶಿಫ್ಟ್ ಆಗುವಂಥದ್ದು ಅಂತ ಹೇಳಿ. ಒಂದು 30% ಇಲ್ಲಿ ಆಲ್ರೆಡಿ ಶಿಫ್ಟ್ ಆಗಿದೆ. ಅಂದರೆ ನಾವು ಮಾಡರ್ನ್ ಟೆಕ್ನಾಲಜಿ ಪ್ರಕಾರ ಏನೆಲ್ಲ ಬೇಕು ಸೌಲಭ್ಯ ನಮಗೆ, ನಾವು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಅದಕ್ಕೆ ಕನ್ಸಲ್ಟೇಷನ್ ರೂಮೇ ಬೇರೆ ಇದೆ. ಆದರೆ ಅಫ್ಕೋರ್ಸ್ ಅವರಿಗೆ ಹಾರ್ಟಿದು ಚೆಕ್ ಆಗಬೇಕು, ಬೇರೆ ECG ಮಾಡಬೇಕಂದಾಗ ಅದು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋದರೂ ಫೈನಲ್ ಕನ್ಸಲ್ಟೇಷನ್ ಮತ್ತು ಅವ್ರಿಗೆ ಕಾಯುವ ಜಾಗ ಎಲ್ಲ ಬೇರೆ ಇದೆ. ಸೊ ಅದೊಂದು ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಪ್ರಿವೆಂಟಿವ್ ಹೆಲ್ತ್ ಚೆಕ್ ಬಗ್ಗೆ ಸಾಮಾನ್ಯ ಹಲವಾರು ತಪ್ಪು ಕಲ್ಪನೆಗಳುಂಟು. ಕೆಲವರು ಹೇಳ್ತಾರೆ, ನನಗೇನು ತೊಂದರೆ ಹೇಳಿದ್ರೆ ಯಾಕೆ ಚೆಕ್ ಮಾಡ್ಕೊಳ್ಬೇಕು, ಈ ರೀತಿ ಎಲ್ಲ ಯೋಚನೆಗಳು ಹಲವಾರು ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂಥ ಕೆಲವು ವಿಚಾರಗಳಿದೆ. ಖಂಡಿತ ನಾವು ಇದು ಎಗೇನ್ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಏನು ಹೇಳಬೇಕು ಹೇಳಿದರೆ, ಪ್ರಿವೆಂಟಿವ್ ಹೆಲ್ತ್ ಚೆಕ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಆರೋಗ್ಯನ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಒಂದು ಕಾರ್ಯ. ಯಾಕಂದರೆ ಹಲವಾರು ಬಾರಿ ಏನೂ ತೊಂದರೆ ಇಲ್ಲದೆ ನಮಗೆ ಒಳಗೆ ಅಂದರೆ ಕಾಣಿಸ್ಕೊಳ್ಳದೆ ಇರುವಂಥ ಸಂದರ್ಭಗಳನ್ನ ತುಂಬ ನೋಡ್ತೇವೆ. ಹಲವಾರು ಜನಗಳು ಸಿಂಪಲ್, ನಿಮಗೆ ಕೇಳಿದರೆ ನಂಬಲಿಕ್ಕೆ ಅಸಾಧ್ಯ ಅನ್ನಿಸ್ಬೋದು. ಒಂದು ಈಗ ಬ್ಲಡ್ ಶುಗರ್ ಚೆಕ್ ಮಾಡೋದು ಎಷ್ಟು ಸುಲಭ, ಆದರೂ ಸಹ ಹಲವಾರು ಜನರು ಅವರಿಗೆ ಡಯಾಬಿಟಿಸು ಸುಮಾರು ವರ್ಷಗಳಿಂದ ಇದ್ದು ಸಹ ಅದನ್ನು ಯಾವತ್ತೂ ಚೆಕ್ ಮಾಡದೆ ಈಗ ಸಹ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ ಆಗಿ ಡೈರೆಕ್ಟ್ ಬಂದು ಈಗ ಡಯಾಬಿಟಿಸಿಂದ ಗೊತ್ತಾಗುವಂಥ ಸಂದರ್ಭ ಈಗಿನ 2026ರಲ್ಲಿ ಸಹ ಆಗ್ತಾಯಿದೆ. ಅದು ಬಹಳ ದುರದೃಷ್ಟಕರ. ಸೊ ಅದು ನಾನು ಕೊಟ್ಟ ಉದಾಹರಣೆ ಸಿಂಪಲ್ ಇರ್ಬೋದು. ಆ ರೀತಿ ಹಲವಾರು ಬೇರೆ ಬೇರೆ ತೊಂದರೆಗಳು, ಕಿಡ್ನಿಯ ತೊಂದರೆಗಳು, ಲಿವರ್ನ ತೊಂದರೆಗಳು ನಾವು ತುಂಬ ಜನರಿಗೆ ಅಡ್ವಾನ್ಸ್ ಸ್ಟೇಜಲ್ಲಿ ನಮ್ಮಲ್ಲಿ ಬರೋದು ನಾವು ನೋಡ್ತೇವೆ. ಸೊ ಅದರಿಂದಾಗಿ ಅದನ್ನು ನಾವು ಹೈಲೈಟ್ ಮಾಡಲಿಕ್ಕೆ ಸಹ ಇಷ್ಟಪಡ್ತೇವೆ. ದಟ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಜನರು ಭಯಪಟ್ಕೊಳ್ಳದೆ 1 ವರ್ಷ 2 ವರ್ಷಕ್ಕೊಮ್ಮೆ ಮಾಡ್ಕೊಳ್ಳೋದು ಯಾವತ್ತೂ ಒಳ್ಳೆಯದು. ನಾವು ಇಲ್ಲಿ ಅಂತಲ್ಲ, ಜನರಲಿ ಆಸ್ ಎ ಕಾನ್ಸೆಪ್ಟ್ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ನಮ್ಮಲ್ಲಿ ಸಹ ವ್ಯವಸ್ಥೆ ಇದೆ ಅಂತ ಒಂದು ತೋರಿಸ್ಕೊಡ್ತಾ ಇದ್ದೀವಿ ಅಷ್ಟೇ.